ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಯಾವಾಗಲಾದರೂ ಸ್ಟ್ರಾಬೆರಿ ಅಥವಾ ಕಿವಿ ಫ್ರೂಟ್ಗಳನ್ನು ತಂದಾಗ ಈ ತರಹ ಬಾಕ್ಸ್ನಲ್ಲಿ ಬಂದಿರುತ್ತೆ ಅಲ್ವಾ? ಹಣ್ಣೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸನ್ನು ಬಿಸಾಕೋಕೆ ಮುಂಚೆ ಒಂದು ಒಳ್ಳೆ ಸೂಪರ್ ಐಡಿಯಾ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಈ ಬಾಕ್ಸ್ನ ಈ ರೀತಿ ಕಟ್ ಮಾಡಿ ನೋಡಿ. ಮುಚ್ಚಳದ ಭಾಗ ಇರುತ್ತಲ್ವ, ಅದನ್ನು ತೆಗೆದುಕೊಂಡ್ಬಿಡಿ. ಇದಷ್ಟೇ ನಮಗಿಲ್ಲಿ ಬೇಕಾಗಿರೋದು. ಸರಿಯಾಗಿ ಎಡ್ಜ್ನ ಈಕ್ವಲ್ ಆಗಿ ಕಟ್ ಮಾಡಿಬಿಡಿ. ಇದರ ಮೇಲಿರುವಂತಹ ಸ್ಟಿಕ್ಕರ್ ಯಾವುದಾದ್ರೂ ಬೇಡ ಅನಿಸಿದರೆ ಅದನ್ನು ಕೂಡ ತೆಗೆದುಬಿಡಬಹುದು. ಈ ಮುಚ್ಚಳದಲ್ಲಿ ಈಗಾಗಲೇ ಈ ರೀತಿ ಅಲ್ಲಲ್ಲೇ ತೂತುಗಳಿರುತ್ತೆ. ಈ ತರಹ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಅದನ್ನು ಬಾತ್ರೂಮ್ನಲ್ಲಿ ಈ ರೀತಿ ಒಂದು ಪುಷ್ಪಿನ ಸಹಾಯದಿಂದ ಅಥವಾ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ, ಅದನ್ನು ಉಪಯೋಗಿಸಿಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಳಿ. ನೋಡಿ, ಇಷ್ಟಾದ ಮೇಲೆ ಈ ಮುಚ್ಚಳದಲ್ಲಿ ತೂತುಗಳಿತ್ತಲ್ವ, ಅದರಲ್ಲಿ ನೀವು ಟೂತ್ ಬ್ರಷ್ಗಳನ್ನು ಸಿಗಿಸಿ ಇಡಬಹುದು. 4ರಿಂದ 6 ತೂತುಗಳನ್ನು ಮಾಡಿಕೊಂಡಿದ್ರೆ ಮನೆಯಲ್ಲಿರುವಂತಹ ಎಲ್ಲ ಬ್ರಷ್ಗಳು ಇದರಲ್ಲಿ ಸಿಗಿಸಿ ಇಡಬಹುದು. ಹಾಗೆಯೇ ಇದ್ರ ಮೇಲೆ ಒಂದು ಹಗುರವಾಗಿರುವಂತಹ ಟೂತ್ ಪೇಸ್ಟ್ನ ಟ್ಯೂಬನ್ನು ಇಡಬಹುದು. ಪೂರ್ತಿ ಫುಲ್ ಆಗಿರೋ ಟ್ಯೂಬ್ ಇಟ್ಟರೆ ಹೆವಿ ಆಗುತ್ತೆ. ಹಾಗಾಗಿ ಕೇವಲ ಹಗುರವಾಗಿರುವಂಥದ್ದನ್ನು ಮಾತ್ರ ಇಲ್ಲಿ ಉಪಯೋಗಿಸಿ. ಇದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಸಿಗಿಸೋದಕ್ಕೆ ಕೂಡ ಬಳಸಬಹುದು. ಐಡಿಯಾ ಚೆನ್ನಾಗಿದೆ ಅಲ್ವಾ? ನಾನಿವತ್ತು ಒಂದು ಖಾಲಿ ನೀರಿನ ಬಾಟಲ್ಗಳ ಬೆಸ್ಟ್ ಉಪಯೋಗ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ, ಅರೆ ಹೀಗೂ ಉಪಯೋಗಿಸಬಹುದಾ, ಇಷ್ಟು ದಿನ ಸುಮ್ಮನೆ ಬಿಸಾಕ್ತಾ ಇದ್ವಿ ಅಲ್ಲ ಅಂತ. ಮೊದಲಿಗೆ ನೋಡಿ, ಚಾಕು ಅಥವಾ ಕತ್ರಿ ಉಪಯೋಗಿಸಿ ಬಾಟಲ್ನ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಬಾಟಲ್ ಪೂರ್ತಿಯಾಗಿ 2 ಪೀಸ್ ಆಗಬೇಕು, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದರೆ ಕತ್ರಿಯಿಂದ ಅದನ್ನು ಟ್ರಿಮ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಬಾಟಲ್ನ ರೆಡಿ ಮಾಡ್ಕೊಂಡಾಯಿತು. ಇದೇ ರೀತಿ ಉಳಿದ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋಬೇಕೀಗ. ನಮಗೆ ಎಷ್ಟು ಬೇಕೋ ಅಷ್ಟು ಬಾಟಲ್ಗಳನ್ನು ಇದೇ ತರಹ ಅರ್ಧ ಭಾಗಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಬೇಕಾದರೆ ಕಲರ್ ಮಾಡ್ಕೋಬಹುದು, ಪೇಂಟ್ ಹಚ್ಬೋದು, ಅಥವಾ ಕಲರ್ ಪೇಪರಿಂದ ಕವರ್ ಕೂಡ ಮಾಡಬಹುದು. ನಂತರ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ನ ತಗೊಳ್ಳಿ. ಬಿಸ್ಕೆಟ್, ಕುಕ್ಕೀಸ್ ಅಥವಾ ಕೇಕ್ ತಂದಿರೋಂತಹ ಪ್ಯಾಕೆಟ್ ಇರುತ್ತಲ್ವ, ಅಂತಹ ಬಾಕ್ಸ್ಗಳನ್ನು ಬಳಸಬಹುದು. ಮೊದಲಿಗೆ ಅದನ್ನು ಸ್ವಲ್ಪ ಒಳಗಡೆ ಟಿಶ್ಯೂ ಪೇಪರ್ನಿಂದ ಕ್ಲೀನ್ ಮಾಡ್ಕೋಬೇಕು. ಈ ತರಹದ್ದು ಯಾವುದೇ ಬಾಕ್ಸ್ ಇರಲಿಲ್ಲ ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಕೂಡ ಬಳಸಬಹುದು. ಈಗ ಕಟ್ ಮಾಡ್ಕೊಂಡಿರೋಂತಹ ಬಾಟಲ್ಗಳನ್ನು ಇದ್ರ ಒಳಗಡೆ ಒಂದೊಂದಾಗಿ ಜೋಡಿಸ್ತಾ ಹೋಗಿ. ನೀವು ತಗೊಂಡಿರೋಂತಹ ಬಾಕ್ಸ್ನಲ್ಲಿ ಎಷ್ಟು ಬಾಟಲ್ಗಳಿಡಿಸುತ್ತೋ ಅಷ್ಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 7 ಬಾಟಲ್ಗಳನ್ನು ಬಳಸ್ತಾ ಇದ್ದೀನಿ. ಈ ಬಾಕ್ಸ್ಗೆ 7 ಬಾಟಲ್ಗಳು ಕರೆಕ್ಟಾಗಿ ಹಿಡಿಸ್ತಾ ಇದೆ. ಇವುಗಳನ್ನು ಹಾಗೇ ಇಡೋದ್ರ ಬದಲಿಗೆ ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಇದನ್ನು ಹಚ್ಚಿ ಕೂಡ ಕರೆಕ್ಟಾಗಿ ಅಂಟಿಸಬಹುದು. ಈಗ ನೋಡಿ, ಇದ್ರ ಒಳಗಡೆ ಏನನ್ನು ಇಡೋದು ಗೊತ್ತಾ? ಮಕ್ಕಳ ಸಾಕ್ಸ್ ಇರುತ್ತಲ್ವ, ಅವುಗಳು ಎಷ್ಟೇ ಜೋಡಿಸಿ ಇಟ್ಟರೂ ಕೂಡ ಪೇರ್ ಸಿಗೋದೇ ಇಲ್ಲ. ಅದರ ಬದಲಿಗೆ ನೀವು ಒಂದು ಜೊತೆ ಸಾಕ್ಸ್ನ ಕರೆಕ್ಟಾಗಿ ಈ ರೀತಿ ಸುತ್ತಿ ನೋಡಿ ಒಂದು ಬಾಟಲ್ನ ಒಳಗೆ ಇಟ್ಟುಬಿಡಿ. ತೊಳೆದು ಒಣಗಿಸಿದ ನಂತರ ಅಲ್ಲಿ ಇಲ್ಲಿ ಶೆಲ್ಫ್ನಲ್ಲಿ ಹಾಗೆ ಇಡೋದ್ರ ಬದಲಿಗೆ ಈ ರೀತಿ ಒಂದೊಂದು ಜೊತೆ ಸಾಕ್ಸನ್ನು ಸುತ್ತಬಿಟ್ಟು ಒಂದೊಂದು ಬಾಟಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಯಾವತ್ತೂ ಪೇರ್ ಹುಡುಕಾಡೋ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಎಷ್ಟೊಂದು ಸಲ ಒಂದು ಸಾಕ್ಸ್ ಸಿಗುತ್ತೆ, ಇನ್ನೊಂದು ಸಿಗೋದಿಲ್ಲ. ಹಾಗಾಗಿ ತುಂಬಾ ಸಾಕ್ಸ್ಗಳು ವೇಸ್ಟ್ ಆಗಿ ಹೋಗ್ತವೆ ಅಲ್ವಾ? ಇನ್ಮೇಲಿಂದ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ನಿಮ್ಮ ಮನೆಯಲ್ಲಿ ಸಾಕ್ಸ್ ಯಾವತ್ತೂ ಮಿಸ್ ಆಗೋದಿಲ್ಲ. ಉಪಯೋಗಿಸೋವಾಗ ಯಾವುದು ಸಾಕ್ಸ್ ಬೇಕೋ ಅದನ್ನೊಂದನ್ನು ಹೀಗೆ ತೆಗೆದುಕೊಂಡ್ಬಿಟ್ರೆ ಆಯಿತು. ಉಳಿದಿದ್ದು ಸಪ್ರೇಟಾಗೇ ಇರುತ್ತೆ. ಈ ರೀತಿಯಾಗಿ ಸಾಕ್ಸ್ಗಳನ್ನು ಇಟ್ಟ ಮೇಲೆ ಈ ಬಾಕ್ಸ್ನ ಮುಚ್ಚಿ ಇಟ್ಟುಬಿಡಿ. ಇದರಿಂದ ಎಲ್ಲ ಸಾಕ್ಸ್ಗಳು ಒಂದೇ ಕಡೆ ಇದ್ದ ಹಾಗೂ ಆಗುತ್ತೆ, ಹಾಗೆಯೇ ಒಂದಕ್ಕೊಂದು ಮಿಕ್ಸ್ ಕೂಡ ಆಗೋದಿಲ್ಲ.
ಇದನ್ನು ನೋಡಿ ತೆಗೆಯುವಾಗ ಬಿತ್ತು ಅಂದರೆ ಅಥವಾ ಹಿಂದೆ ಮುಂದೆ ಆದರೂ ಕೂಡ ಸಾಕ್ಸ್ಗಳು ಸಪ್ರೇಟಾಗೇ ಇರುತ್ತೆ. ಖಾಲಿ ಬಾಟಲ್ಗಳು ಹಾಗೆ ಬಾಕ್ಸ್ನ ಸುಮ್ಮನೆ ಬಿಸಾಕೋ ಬದಲಿಗೆ ನಾವೇ ಮನೆಯಲ್ಲಿ ಒಂದು ಪುಟ್ಟ ಆರ್ಗನೈಸರ್ ರೆಡಿ ಮಾಡ್ಕೊಂಡ ಹಾಗೆ ಆಯಿತು ಅಲ್ವಾ. ಇನ್ನು ಈ ಬಾಟಲ್ನ ಮೇಲ್ಗಡೆ ಭಾಗ ಇತ್ತಲ್ವಾ, ಇದರಿಂದನೂ ಒಂದು ಸೂಪರ್ ಐಡಿಯಾ ಇದೆ. ಹೀಗೂ ಉಪಯೋಗಿಸಬಹುದಾ ಅಂತ ಆಶ್ಚರ್ಯ ಪಡ್ತೀರಾ ನೋಡಿ. ಬಾಟಲ್ ಕೆಲವೊಂದು ಕಡೆ ಕಟ್ ಮಾಡೋವಾಗ ಮೇಲೆ ಕೆಳಗೆ ಆಗಿರುತ್ತೆ. ಅದನ್ನು ಸರಿಯಾಗಿ ಈಕ್ವಲ್ ಆಗಿ ಎಲ್ಲೂ ವ್ಯತ್ಯಾಸ ಬರೆದಿರೋ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಈ ಖಾಲಿ ಬಾಟಲ್ಗಳನ್ನು ಸ್ವಲ್ಪ ಚಂದ ಕಾಣೋ ಹಾಗೆ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಕಲರ್ ಹಚ್ತಾ ಇದ್ದೀನಿ. ನಿಮಗಿಷ್ಟ ಆಗುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಇರೋವಂತಹ ಯಾವುದಾದ್ರೂ ಒಂದು ಬಣ್ಣನ ಹಚ್ಚಬಹುದು. ಈ ರೀತಿ ದಪ್ಪನೆಯ ಬ್ರಷ್ ಇರಲಿಲ್ಲ ಅಂದರೆ ನೀವು ಸ್ಪಾಂಜ್ ಕೂಡ ಯೂಸ್ ಮಾಡಬಹುದು. ಯಾಕೆಂದರೆ ಚಿಕ್ಕ ಚಿಕ್ಕ ಬ್ರಷ್ನಲ್ಲಿ ಹಚ್ತಾ ಹೋದರೆ ತುಂಬ ಹೊತ್ತಾಗೋಗುತ್ತೆ ನೋಡಿ. ಇದು ಒಣಗಿದ ನಂತರ ಈಗ ಇಯರ್ ಬಡ್ಸ್ನಿಂದ ಮತ್ತೆ ಸ್ವಲ್ಪ ಡಿಸೈನ್ ಮಾಡ್ಕೋಬಹುದು. ನಿಮಗೆ ಬೇಡ ಅಂದರೆ ಈ ತರಹ ಒಂದು ಕಲರ್ ಹಚ್ಚಿದ ನಂತರ ಇಷ್ಟಕ್ಕೆ ಕೂಡ ಬಿಡಬಹುದು. ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಡೆಕೋರೇಟ್ ಮಾಡಬಹುದು ಅಷ್ಟೇ. ಈ ರೀತಿ ಕಲರ್ನಿಂದ ಬೇಡ ಅಂದರೆ ನೀವು ಲೇಸ್ಗಳನ್ನು ಬಳಸಬಹುದು, ಗ್ಲಿಟರ್ ಬಳಸಬಹುದು. ಈ ರೀತಿಯಾಗಿ ಮನೆಯಲ್ಲೇ ಇರುವಂತಹದ್ದು ಏನಾದರೂ ಬಳಸಿ ಸ್ವಲ್ಪ ಡೆಕೋರೇಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಮತ್ತೇನು ತರೋಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಹಚ್ಚಿರುವಂತಹ ಪೇಂಟು ಒಣಗೋದಕ್ಕೆ ಬಿಟ್ಬಿಡಿ. ನಂತರ ನೋಡಿ, ಇದು ಕೇಕ್ ಜೊತೆ ಬಂದಿರುತ್ತಲ್ಲ ಅದರ ಬೇಸ್. ಇದು ಬರ್ತ್ಡೇಗೆ ಅಂತ ಕೇಕ್ ತಂದಿರ್ತೀವಲ್ಲ ಅದ್ರ ಜೊತೆ ಬೇಸ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಬಳಸಿದ್ದೀನಿ. ಬಾಟಲ್ನ ಕ್ಯಾಪ್ನ ಭಾಗಕ್ಕೆ ಫೆವಿಕಾಲ್ ಹಾಕಿ ನೋಡಿ, ಆ ಕೇಕ್ನ ಬೇಸ್ ಇತ್ತಲ್ವಾ ಅದು ರಟ್ಟಿಂದಿರುತ್ತೆ ಅಲ್ವಾ ಸಾಮಾನ್ಯವಾಗಿ, ಅದರ ಮೇಲೆ ಈ ರೀತಿಯಾಗಿ ಅಂಟಿಸ್ತಾ ಹೋಗಿ. ನಾನಿಲ್ಲಿ 3 ಬಾಟಲ್ ಉಪಯೋಗಿಸಿರೋದ್ರಿಂದ ಟ್ರಯಾಂಗಲ್ ಶೇಪ್ನಲ್ಲಿ ಹಚ್ತಾ ಇದ್ದೀನಿ. ನೀವು 2 ಕೂಡ ಬಳಸಬಹುದು ಅಥವಾ 4 ಇಟ್ಟರೆ ಸ್ಕ್ವೇರ್ ಶೇಪ್ನಲ್ಲಿ ಕೂಡ ಅಂಟಿಸ್ಕೋಬಹುದು. ಇಷ್ಟೆಲ್ಲ ಮಾಡಿ ಇದನ್ನು ಏನಕ್ಕೆ ಉಪಯೋಗಿಸೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ. ಆದರೆ ಕೊನೆವರೆಗೂ ವಿಡಿಯೋ ನೋಡಿ, ಖಂಡಿತ ನಿಮಗೆ ಇದ್ರ ಉಪಯೋಗ ತಿಳಿದು ಆಶ್ಚರ್ಯ ಆಗುತ್ತೆ. ಅರೆ, ಹೀಗೂ ಉಪಯೋಗಿಸಬಹುದಾ, ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅನ್ಕೋತೀರಾ. ಇದರ ಬೇಸ್ ಸ್ವಲ್ಪ ಖಾಲಿ ಇದೆ ಅಲ್ವಾ, ಅದಕ್ಕೂ ಸ್ವಲ್ಪ ಡಿಸೈನ್ ಮಾಡಿ ಡೆಕೋರೇಟ್ ಮಾಡ್ಕೋಬಹುದು. ಈ ಡೆಕೋರೇಷನ್ ಎಲ್ಲ ಆಪ್ಷನಲ್, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಬಹುದು. ಈಗ ನೋಡಿ, ಫೈನಲ್ ಪ್ರಾಡಕ್ಟ್ ರೆಡಿ ಆಯಿತು. ಈಗ ಒಂದೊಂದು ಬಾಟಲ್ನಲ್ಲಿ ನೀವು ಒಂದರಲ್ಲಿ ಸ್ಪೂನ್ಗಳನ್ನು ಹಾಕಬಹುದು, ಒಂದರಲ್ಲಿ ಫೋರ್ಕ್ಗಳನ್ನು ಹಾಕಬಹುದು, ಮತ್ತೊಂದರಲ್ಲಿ ಚಾಕು ಇಡಬಹುದು. ಈ ರೀತಿಯಾಗಿ ನೀವು ಅಡುಗೆ ಮನೆಯ ಕೌಂಟರ್ ಮೇಲೆ ಇಡಬಹುದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕೋ ಬಾಟಲ್ಗಳಿಂದ ಒಂದು ಒಳ್ಳೆ ಕಿಚನ್ ಆರ್ಗನೈಸರ್ ರೆಡಿ ಆಯಿತು. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಲ್ವಾ. ಹಾಗಿದ್ರೆ ಲೈಕ್ ಮಾಡೋದಷ್ಟೇ ಅಲ್ಲ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಈ ತರಹದ ಇನ್ನಷ್ಟು ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ವಿಡಿಯೋಗಳನ್ನು ತಪ್ಪದೇ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.